ಎಲ್ಲ ನನ್ನ ತಾಲೂಕಿನ ಜನತೆಗೆ ನಮಸ್ಕಾರಗಳು. ಅದೇ ರೀತಿ ಇವತ್ತು ನಮ್ಮ ಮಾಲೂರಿಗೆ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದರೆ ಆಗಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಮತ್ತು ಆಗಿನ ಆರೋಗ್ಯ ಮಂತ್ರಿಗಳಾದಂಥ ದಿನೇಶ್ ಗುಂಡೂರಾವ್ ಅವರ ಸಹಕಾರದಿಂದ ಒಂದು ಒಳ್ಳೆ ಹಾಸ್ಪಿಟಲ್ ಮಾಲೂರಿಗೆ ಬೇಕು ಅಂತೇಳಿ ಒಂದು ಪ್ರಸ್ತಾವನೆ ಕೊಟ್ಟಾಗ ಸುಮಾರು 41 ಕೋಟಿ ಹಾಸ್ಪಿಟಲ್ಗೆ ಮಂಜೂರು ಮಾಡಿಕೊಟ್ಟಿದ್ದಾರೆ. ಆ ಮಂಜೂರು ಪ್ರಕಾರ ಹಾಸ್ಪಿಟಲ್ ಮಾಡಬೇಕು ಅನ್ನೋ ತೀರ್ಮಾನ ತಗೊಂಡು ಎಲ್ಲಿ ಮಾಡಬೇಕು ಅಂತಂದಾಗ ನಾವು ಒಳ್ಳೆ ಜಾಗ ಹುಡುಕಬೇಕು ಅನ್ನೋ ಸಂದರ್ಭದಲ್ಲಿ ನಮಗೆ ಗುಡ್ನಲ್ಲಿ ಸರ್ವೆ ನಂಬರ್ ಸೇರಿದಂಥ ಸುಮಾರು 22 ಎಕರೆ 23 ಎಕರೆ ಸರ್ಕಾರಿ ಜಾಗ ಇದೆ ಅಂತೇಳಿ ನಮ್ಮ ತಹಸೀಲ್ದಾರರು ಒಂದು ಮಾಹಿತಿ ಕೊಟ್ಟಾರೆ. ಮತ್ತೆ ಅದನ್ನೆಲ್ಲ ಹುಡುಕಿದಾಗ ಸರ್ಕಾರಿ ಜಾಗ ಅಂತಿತ್ತು. ಆಗ ನಾವು ಹಾಸ್ಪಿಟಲ್ಗೆ 10 ಎಕರೆ ಹಾಸ್ಪಿಟಲ್ಗೆ ಮಂಜೂರು ಮಾಡಿಸ್ಬೇಕಾಯಿತು. ಅದು ಪ್ರಕಾರ ಈಗ ಮಂಜೂರು ಕೂಡ ಆಗಿದೆ. 22 ಎಕರೆಯಲ್ಲಿ 10 ಎಕರೆ ಹಾಸ್ಪಿಟಲ್ ಮಂಜೂರಾಗಿದೆ. ಆ 10 ಎಕರೆನಲ್ಲಿ ನಮ್ಮ ಮತ್ತೆ 41 ಕೋಟಿ ಬಿಟ್ಟು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಬರುತ್ತೆ. ಅದನ್ನು ಬಿಟ್ಟು ನಾನು ಹೇಳ್ತಾ ಇರೋದು, ಈಗ ಲೆವೆಲ್ ಮಾಡೋದಕ್ಕೆ ಬೇರೆ ದುಡ್ಡು ಹಾಕಿದ್ವಿ. ಈ 41 ಕೋಟಿಯಲ್ಲೆಲ್ಲ ಇನ್ನೂ OT ಮತ್ತು ಇನ್ನೊಂದೆಲ್ಲ ಬರ್ತದೆ. ಈ ಫೈನಲ್ ನನ್ನ ಪ್ರಕಾರ ಈ ಹಾಸ್ಪಿಟಲ್ ಉದ್ಘಾಟನೆ ಆಗೋ ಅಷ್ಟರಲ್ಲಿ ಸುಮಾರು ನನ್ನ ಪ್ರಕಾರ 45 ಕೋಟಿ ಮೇಲೆ ಆಗ್ತದೆ. ನಮ್ಮ DHO ಅವರು ಹೇಳ್ತವ್ರೆ 50 ಕೋಟಿ ಕೂಡ ಹೋಗ್ಬೋದು ಅಂತ ಒಂದು ಒಳ್ಳೆ ಹಾಸ್ಪಿಟ್ಲು ಅವಕಾಶ ಈ ಸರ್ಕಾರದ ಸಿಕ್ಕಿದೆ. ಆದರೆ ಈ ಜಾಗದಲ್ಲಿ ಮಾಡಬೇಕು ಅನ್ನೋಂಥ ಸಂದರ್ಭ ನಮಗೆ ಗುಡ್ನಳ್ಳಿ ಗ್ರಾಮಸ್ಥರು, ರೈತರು, ಅದು ವಿಶೇಷವಾಗಿ ಸುಮಾರು ವರ್ಷಗಳಿಂದ ದಾಖಲೆಗಳಿಲ್ಲದೆ ಇದ್ರೂ ಕೂಡ ಜಮೀನ ಕಾಪಾಡ್ಕೊಂಡಿದ್ರು, ಪೊಸಿಷನ್ ಇಟ್ಕೊಂಡು. ಆ ರೈತರು ಬಿಟ್ಟು ಪೊಸಿಷನ್ಗೆ ಇಲ್ಲದೆ ಇದ್ದಿದ್ರೆ ಯಾರಾದ್ರೂ ಈ ನಮ್ಮ ಜಮೀನು ಮಾಫಿಯಾ, ಅವ್ರ ಭೂ ಮಾಫಿಯಾ ಅವ್ರೇನೋ ಮನಸ್ಸು ಮಾಡಿದ್ರೆ ಈ ರೈತರು ಈ ಪೊಸಿಷನ್ಗೆ ಇಲ್ಲದೆ ಇದ್ದಿದ್ರೆ ಈ ಜಾಗ ಸಿಗ್ತಾ ಇಲ್ವೇನೋ ಅಂತ ನನಗೆ ಅನಿಸ್ತದೆ. ಆ ಜಾಗ ಉಳಿಸ್ಕೊಂಡಿದ್ರಿಂದ ಇಂಥ ಅವಕಾಶ ಸಿಕ್ಕಿದ್ರಿಂದ ನನ್ನ ವೈಯಕ್ತಿಕವಾಗಿ ನನ್ನ ತಾಲೂಕಿನ ಜನತೆಯ ಪರವಾಗಿ ಆ ಗುಡ್ನಳ್ಳಿ ಗ್ರಾಮದ ಎಲ್ಲ ರೈತರು ಕೂಡ ನಾನು ಧನ್ಯವಾದಗಳು ಕೂಡ ಹೇಳ್ತೇನೆ. ಪಾಪ ಅವ್ರಿಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೂಡ ಇದು ಆಗಿಸ್ಬಾರ್ದು ಹಾಸ್ಪಿಟ್ಲು ಅಂತೇಳಿ ಕೂಡ ಪ್ರಯತ್ನ ನಡೆಯಿತು. ಆದರೆ ಗ್ರಾಮಸ್ಥರು ಪಕ್ಷ, ಪಾರ್ಟಿ, ಜಾತಿ ಪಾತಿ ಏನೂ ಇಲ್ಲದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಇಲ್ಲಿ ಎಲ್ಲರೂ ಸಹಕಾರ ಕೊಟ್ಟು ಈ ಜಾಗವನ್ನು ಹ್ಯಾಂಡ್ ಓವರ್ ಮಾಡಿದರು. ಅದರಿಂದ ಒಳ್ಳೆ ಹಾಸ್ಪಿಟಲ್ ಕೂಡ ಆಗ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇವು ಒಂದು ಹಾಸ್ಪಿಟ್ಲೇ ಅಲ್ಲ, ಮಾಲೂರಿಂದ ನಗರಸಭೆ ವ್ಯಾಪ್ತಿಯಿಂದ 1 ಕಿಲೋಮೀಟರ್, ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್ ಆಗ್ತದೆ. ಇನ್ನು ಉಳಿದಿರೋ ಜಾಗದಲ್ಲಿ ಏನೇನು ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ನಾನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದೀನಿ. ಅದು ಮಂಜೂರಾಗೋಕೆ ಮೊದಲು ಅದನ್ನು ಅನೌನ್ಸ್ ಮಾಡೋದು ಬೇಡ. ಈಗ ನನಗೆ ಸುಮಾರು 45-50 ಕೋಟಿ ಲಾಸ್ಟ್ ಫೈನಲ್ ಆಗುವಂಥ ಒಂದು ಹಾಸ್ಪಿಟಲ್ ಇಲ್ಲಿ ಫೈನಲ್ ಆಗಿದೆ. ಇವತ್ತು ಭೂಮಿ ಪೂಜೆ ಇದೆ ಅಷ್ಟೇ. ಇದು ಗುದ್ಲಿ ಪೂಜೆ ಬೇರೆ ಇದೆ. ನಾವು ತಕ್ಷಣ ಕೆಲಸ ಪ್ರಾರಂಭ ಆಗಲಿ ಅಂತೇಳಿ ಭೂಮಿ ಪೂಜೆ ಮಾಡಿದ್ದೀವಿ ನಾವೆಲ್ಲ ಮುಖಂಡರಲ್ಲಿ ಸೇರಿಕೊಂಡು. ಸನ್ಮಾನ್ಯ ಮುಖ್ಯಮಂತ್ರಿಗಳು 8ನೇ ತಾರೀಕು ಬರಬೇಕಾದ ಸಿದ್ದರಾಮಯ್ಯವರು ಕಾರಣಾಂತರ ಬರೋಕ್ಕಾಗಲಿಲ್ಲ. ಮತ್ತೆ ಈಗ ಹೊಸ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು, ಪರಮೇಶ್ವರನವರು, ಇನ್ನೂ ಸುಮಾರು ಜನ ಮಂತ್ರಿಗಳು ಕೂಡ ಈಗಾಗಲೇ ಇನ್ನೊಂದು 4-5 ದಿವಸ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಡೇಟ್ ಕೊಟ್ಟಾಗ ಇದು ಕೂಡ ಗುದ್ದಲಿ ಪೂಜೆ ನಡೀತದೆ. ಭೂಮಿ ಪೂಜೆ ಅಷ್ಟೇ ನಾವು ಕೆಲಸ ಪ್ರಾರಂಭ ಮಾಡಲಿ ಅಂತೇಳಿ ಒಂದು ಪೂಜೆ ಮಾಡ್ಕೊಂಡಿದ್ದೀವಿ. ಇದು ಕೂಡ ಗುದ್ದಲಿ ಪೂಜೆ ಮುಖ್ಯಮಂತ್ರಿ ಮುಖಾಂತರ ಗುದ್ದಲಿ ಪೂಜೆ ಆಗ್ತದೆ. ಮತ್ತು ಇದು ನಮ್ಮ ಬಸ್ ಸ್ಟ್ಯಾಂಡ್ ಕೂಡ ಪ್ರಾರಂಭ ಮಾಡಿಬಿಟ್ಟಿದ್ದೀವಿ ನಾವು. ಅದು ಕೂಡ ಅಷ್ಟೇ ನಾವು ಭೂಮಿ ಪೂಜೆ ಮಾಡಿದ್ದೀವಿ. ಅಫ್ಸಿಯಲ್ ಆಗಿ ನಮ್ಮ ಮುಖ್ಯಮಂತ್ರಿ ಕಡೆಯಿಂದನೇ ಮಾಡಿಸ್ಬೇಕು ಅಂತ ಅದು ಕೂಡ ಪೆಂಡಿಂಗ್ ಇಟ್ಕೊಂಡಿದ್ವಿ. ಅದು ಕೂಡ ಮುಖ್ಯಮಂತ್ರಿ ಬಂದಾಗ ಆಗ್ತದೆ. ಮತ್ತು ಮಾಲೂರು ಕೆರೆ